ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನಾನು ಆವಾಗ ಮೆಟ್ರೋ ರೈಲು ವಿಸ್ತರಣೆ ಮತ್ತು ನಮ್ಮ SP ಕಚೇರಿ ಈಗಾಗಲೇ ಬೆಂಗಳೂರಲ್ಲಿದೆ, ಅದನ್ನು ನಮ್ಮ ಜಿಲ್ಲಾ ಕೇಂದ್ರ ಆದಂಥ ದೇವನಹಳ್ಳಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ತಾಲೂಕಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಕುಡಿಯೋ ನೀರು ಬಂದಿದೆ ಕಾವೇರಿ ಜಲಾನಯನ ಪ್ರದೇಶದಿಂದ. ಮತ್ತು ದೇವನಹಳ್ಳಿಗೆ ಅದು ವಿಸ್ತರಣೆ ಮಾಡಬೇಕು. ಮತ್ತು ದೇವನಹಳ್ಳಿ ತಾಲೂಕು ಮತ್ತು ದೇವನಹಳ್ಳಿ ಟೌನು ಮತ್ತು ವಿಜಯಪುರ ಟೌನು 2 ಪುರಸಭೆಗಳು ಇರ್ತಕ್ಕಂಥದ್ದು, 2 ಪುರಸಭೆಗಳನ್ನ ಒಟ್ಟುಗೂಡಿಸಿ ಅವಳಿ ನಗರ ಅಂತ ಘೋಷಣೆ ಮಾಡಿ ಏನು ಹುಬ್ಬಳ್ಳಿ ಧಾರವಾಡ ಗದಗ ಬೆಟಗೇರಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಈಗಾಗಲೇ ಭಾಳ ದಿನಗಳಿಂದಲೇ ಸರ್ಕಾರದ ಗಮನ ಸೆಳೆದಿದ್ದೆ. ಈಗ ಅದು ಕೂಡ ಎಲ್ಲೋ ಒಂದು ಕಡೆ ಅದನ್ನು ಕೂಡ ಎಲ್ಲ ಪರಿಶೀಲನೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಏನು ನಾನು ಹಿಂದೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ತಾಲೂಕಲ್ಲಿ ಟೌನ್ನಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಇರ್ಬೋದು, ಹಾಸ್ಟೆಲ್ಗಳ ಕಟ್ಟಡ ನಿರ್ಮಾಣ ಇರ್ಬೋದು, ವಸತಿ ಶಾಲೆಗಳ ನಿರ್ಮಾಣ ಇರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಹಲವಾರು ಮೋರಿಗಳು ಚರಂಡಿಗಳು ಏನೇನಿತ್ತು ಎಲ್ಲ ಅಭಿವೃದ್ಧಿಯನ್ನು ಮಾಡ್ಕೊಂಡ್ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅವಕಾಶ ಸಿಕ್ಕಿದರೆ ನಾನು ಎಲ್ಲ ಈ ತಾಲೂಕಲ್ಲಿ ಸಮಗ್ರ ಅಭಿವೃದ್ಧಿ ಯಾರೂ ಕೂಡ ಕಾಮಗಾರಿ ಕೇಳಬಾರ್ದು, ಆ ರೀತಿ ಉತ್ತಮವಾಗಿ ಆಡಳಿತವನ್ನು ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ.